Hello students, today we are going to start discussing about the common diseases in human. Common diseases in human. In previous class we have studied about the disease. What is the definition of disease or what is disease? Disease is nothing but what? Abnormal functioning of one or more part of the body resulting in a symptoms of illness. Okay, in last class we have studied here. See, what we have studied, the disease is nothing but abnormal functioning of one or more part of the body resulting in a symptoms of illness is termed as a disease. And there we have studied two types of diseases. One is infectious disease, second one is non-infectious disease. Infectious diseases are the diseases which are transmitted from one person to the another person. Non-infectious diseases are those which are not going to transmit it from one person to the another person. We have studied about the example AIDS, and for the non-infectious disease cancer. Right, now today we are going to discuss about common diseases in humans. Before going to study the diseases, who are going to cause the disease ಹೆಂಗಾಗ್ತವು, what are the organisms which are going to responsible for causing the disease. ಹಾಗಾಗಿ ಒಂದು what we are going to study, there is a one word we are going to call that as a pathogen. Pathogens ಅಥವಾ pathogen. What are pathogens or pathogens are the organisms which causing the disease. The organisms which are going to cause the disease, those are called as a pathogens. Understood? ಯಾವ ಆರ್ಗಾನಿಸಮ್ ಡಿಸೀಸ್ ಕಾಸ್ ಮಾಡ್ತಾವೋ ಅವಕ್ಕೆ ಏನಂತ ಕರೀತಾರಪ್ಪ ಅಂತಂದಾಗ ಪ್ಯಾಥೋಜನ್ಸ್ ಅಂತ ಕರೀತಾರೆ. and there are various pathogens like bacteria, virus, fungi, protozoans, helminthes, etc. now ಈ ಒಂದು ನಾವು ಪರ್ಟಿಕ್ಯುಲರ್ ಚಾಪ್ಟರ್ನ ಏನೇನು ಕಲಿತೀವಪ್ಪ ಅಂತಂದಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ವೇರಿಯಸ್ ಡಿಸೀಸಸ್, ಓಕೆ, ವಿಚ್ ಆರ್ ಕಾಸ್ಡ್ ಬೈ ದ ಡಿಫ್ರೆಂಟ್ ಪ್ಯಾಥೋಜನ್ಸ್. ಪ್ಯಾಥೋಜನ್ಸ್ ಆರ್ ನಥಿಂಗ್ ಬಟ್ ದಿ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಕಾಸಿಂಗ್ ದಿ ಡಿಸೀಸಸ್. ಪ್ಯಾಥೋಜನ್ಸ್ ಅಂದ್ರೆ ಏನು, ಯಾವ ಆರ್ಗ್ಯಾನಿಸಮ್ ಡಿಸೀಸ್ ಕಾಸ್ ಮಾಡ್ತಾವೆ ಪ್ಯಾಥೋಜನ್ಸ್ ಅಂತಾರು. ಈ ಚಾಪ್ಟರ್ನಾಗ ನಾವು ಬೇರೆ ಬೇರೆ ಏನಪ್ಪ ಅಂತಂದು ಡಿಸೀಸಸ್ ಕಲಿತೀವಿ, ಅವಕ್ಕೆ ಏನದಾವು ಬೇರೆ ಬೇರೆ ಪ್ಯಾಥೋಜನ್ಸ್ ಅದಾವು, ಅದಂದ್ರೆ ಕಾಸಿಟಿವ್ ಏಜೆಂಟ್ಸ್. ಅಂಡರ್ಸ್ಟುಡ್? ಈಗ ಇಲ್ಲಿ ನೋಡ್ರಿ, ಫಸ್ಟ್ ಬ್ಯಾಕ್ಟೀರಿಯಲ್ ಬರೆದಿದ್ದೀನಿ, ಇಲ್ಲಿ ವೈರಲ್ ಅಥವಾ ವೈರಸ್, ಪ್ರೋಟೋಜೋವನ್ಸ್, ಹೆಲ್ಮಂಥಿಸ್, ಫಂಗೈ. ಇವೇನಪ್ಪ ಅಂತಂದಾಗ if bacteria are going to cause the disease, those diseases are called as a bacterial diseases. If virus is going to cause the disease, those diseases are called as a viral diseases. If the protozoans are going to cause the diseases, are called as a protozoan diseases. Helminthes are going to call as a helminthes is going to cause the disease, helminthes disease. Fungi is going to cause the disease, fungal disease. ಅಂದ್ರೆ ಏನ, ರೋಗ ಬ್ಯಾಕ್ಟೀರಿಯಾದಿಂದ ಬತ್ತಂದ್ರೆ ಅದಕ್ಕೆ ಬ್ಯಾಕ್ಟೀರಿಯಲ್ ಡಿಸೀಸ್ ಅನ್ನೋದು, ರೋಗ ವೈರಸ್ದಿಂದ ಬತ್ತಂದ್ರೆ ಅದಕ್ಕೆ ನಾವು ವೈರಸ್ ಡಿಸೀಸ್ ಅಂತೀವಿ. ರೋಗ ಅಂತಂದ್ರೆ ಪ್ರೋಟೋಝೋನ್ದಿಂದ ಆಗಿತ್ತಂದ್ರೆ ಪ್ರೋಟೋಝೋನ್ ಡಿಸೀಸ್, ಹೆಲ್ಮೆಂಥಿಸ್ದಿಂದ ಆಗಿತ್ತಂದ್ರೆ ಹೆಲ್ಮೆಂಥಿಸ್ ಡಿಸೀಸ್, ಫಂಗಲ್ದಿಂದ ಆಗಿತ್ತು ಫಂಗಲ್ ಡಿಸೀಸ್ ಅಂತ ಕರಿತೀವಿ. ಈಗ ನಿಮ್ಮ ಬುಕ್ನಾಗ ಎಕ್ಸಾಂಪಲ್ ಆಗಿ ಕೊಟ್ಟಾರೆ, ಏನೇನು ಎಕ್ಸಾಂಪಲ್ ಕೊಟ್ಟಾರಪ್ಪ, ಬ್ಯಾಕ್ಟೀರಿಯಲ್ ಡಿಸೀಸ್ ಟೈಫಾಯ್ಡ್ ಐತಿ, ಅನಂತರ ನ್ಯೂಮೋನಿಯಾ ಐತಿ. ಇವು ಎರಡೂ ಥರದ್ದು ನಾವು ಇನ್ ಡೀಟೇಲ್ ಸ್ಟಡಿ ಮಾಡ್ತೀವಿ. ವೈರಸ್ದಾಗ, ವೈರಲ್ ಡಿಸೀಸ್ದಾಗ ಕಾಮನ್ ಕೋಲ್ಡ್ ಐತಿ, ದಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಪ್ರೋಟೋಝೋನ್ ಡಿಸೀಸ್ದಾಗ ಒಂದು ಮಲೇರಿಯಾ ಐತಿ, ಆಮೇಲೆ ಮತ್ತೊಂದು ಅಮಿಬಾಯಸಿಸ್ ಐತಿ. ಹೆಲ್ಮೆಂಥಿಸ್ ಡಿಸೀಸ್ನಾಗ ಅಸ್ಕಾರಿಸ್ ಎಲಿಫೆಂಟಾಸಿಸ್ ಆರ್ ಫ್ಲಾರೆಸಿಸ್, ಇವು ಎರಡು ಡಿಸೀಸ್ ಅದಾವು. ಆನಂತರ ರಿಂಗ್ವರ್ಮ್ ಅಂತ ಫಂಗಲ್ ಡಿಸೀಸ್ ಬರ್ತೈತಿ. ಈಗ ಈ ಚಾಪ್ಟರ್ ನಾವು ನೋಡೋದಾತಂದ್ರೆ ಏನಾಗ್ತೈತಪ್ಪ ಅಂತಂದಾಗ ಎಕ್ಸಾಮ್ನಾಗ ಭಾಳಷ್ಟು ಟೈಮ್ ಏನು ಕೇಳ್ತಾರು, ನೇಮ್ ದ ಬ್ಯಾಕ್ಟೀರಿಯಲ್ ಡಿಸೀಸ್. ಆಗ ನೀವು ಟೈಫಾಯ್ಡ್ ಬರಿಬೋದು ಅಥವಾ ನ್ಯೂಮೋನಿಯಾ ಬರಿಬೋದು. ಅಂಡರ್ಸ್ಟುಡ್? ನೇಮ್ ದಿ ವೈರಲ್ ಡಿಸೀಸ್, ಆಗ ನೀವು ಕಾಮನ್ ಕೋಲ್ಡ್ ಬರಿಬೋದು. ನೇಮ್ ದಿ ಪ್ರೋಟೋಝೋನ್ ಡಿಸೀಸಸ್, ಮಲೇರಿಯಾ, ಅಮಿಬಾಯಸಿಸ್ ಅಂತ ಬರೆಯೋದು ನೀವು. ನೇಮ್ ದಿ ಹೆಲ್ಮೆಂಥಿಸ್ ಡಿಸೀಸ್ ಅಂತಂದ ಅಸ್ಕಾರಿಸ್, ಎಲಿಫೆಂಟಾಸಿಸ್ ಆರ್ ಫ್ಲಾರಾಸಿಸ್. ಅಂಡರ್ಸ್ಟುಡ್? ಫಂಗಲ್ ಡಿಸೀಸ್ ಹೆಸರು ಬರೀರತ್ತಂದಾಗ ರಿಂಗ್ ವರ್ಮ್ ಅಂತ ಬರಿಬೋದು. ರೈಟ್? ಇದು ಆದ ನಂತರ ಈಗ ಮುಂದೆ ನಾವು ಏನು ಡಿಸ್ಕಸ್ ಮಾಡಕ್ಕೆ ಹೋಗೋರ್ದಪ್ಪ ಅಂತಂದಾಗ ಪರ್ಟಿಕ್ಯುಲರ್ಲಿ ಬ್ಯಾಕ್ಟೀರಿಯಲ್ ಡಿಸೀಸ್ ಆಯ್ತದವ ನಿಮ್ಮ ಬುಕ್ನಾಗ ಮೆನ್ಷನ್ ಮಾಡ್ಯಾರವ್ರ ಟೈಫಾಯ್ಡ್ ಆ್ಯಂಡ್ ನ್ಯೂಮೋನಿಯಾ. ಈಗ ಟೈಫಾಯ್ಡ್ ಬಗ್ಗೆ ನಾವು ಇನ್ ಡೀಟೇಲ್ ಸ್ಟಡಿ ಮಾಡಬೇಕು, ನ್ಯೂಮೋನಿಯಾ ಬಗ್ಗೆ ಸ್ಟಡಿ ಮಾಡಬೇಕು. ಈಗ ಇವೆಲ್ಲ ಡಿಸೀಸಸ್ ನಾವು ಸ್ಟಡಿ ಮಾಡೋ ಮುಂದೆ ಏನೇನು ನಾವು ಪರ್ಟಿಕ್ಯುಲರ್ಲಿ ಸ್ಟಡಿ ಮಾಡ್ತೀವಪ್ಪ ಅಂತಂದಾಗ ಟೈಫಾಯ್ಡ್ ಪ್ಯಾಥೋಜನ್ ಯಾವುದು ಅಂದ್ರೆ ಏನು, ಕಾಸಿಟಿವ್ ಏಜೆಂಟ್.
ಟೈಫಾಯ್ಡ್ ಎತ್ತರಲೆ ಆಗ್ತೈತಿ. ಕಾಸಿಟಿವ್ ಏಜೆಂಟ್ ಅದ್ರ ಹೆಸರು ಫಸ್ಟ್. ಸೆಕೆಂಡ್ ಒನ್ ಸಿಮ್ಟಮ್ಸ್ ಅಂತಂದ್ರೆ ಏನು, ಟೈಫಾಯ್ಡ್ ಲಕ್ಷಣಗಳು ಏನೇನದಾವು. ಅಂಡರ್ಸ್ಟುಡ್. ಆನಂತರ ಟೈಫಾಯ್ಡ್ ಹೆಂಗೆ ಆಗ್ತೈತೆ ಅಂತ ಕಂಡುಹಿಡಿದು ಡಯಾಗ್ನಾಸ್ಟಿಕ್ ಹೆಂಗೆ ಮಾಡ್ತಾರೋ ಅಥವಾ ಟ್ರೀಟ್ಮೆಂಟ್ ಹೆಂಗೆ ಮಾಡ್ತಾರೋ ಇವೆಲ್ಲ ಏನಪ್ಪ ಅಂತಂದ್ರೆ ಎಲ್ಲ ನಾವು ಈ ಏನಪ್ಪ ಅದ ಡಿಸೀಸ್ದ ಸ್ಟಡಿ ಮಾಡ್ಕೊತ ಹೋಗ್ತೀವಿ ಒನ್ ಬೈ ಒನ್. ಅಂಡರ್ಸ್ಟುಡ್. ಸೊ ನಾವು ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಫಸ್ಟ್ ಬ್ಯಾಕ್ಟೀರಿಯಲ್ ಡಿಸೀಸಸ್ ಅಥವಾ ಬ್ಯಾಕ್ಟೀರಿಯಲ್ ಡಿಸೀಸಸ್. ಈಗ ನೋಡ್ರಿ ಫಸ್ಟ್ ನಾವೇನು ಮಾಡ್ತೀವಿ, ಈಗ ಡಿಸೀಸಸ್ನ ಎಷ್ಟು ಡಿಸೀಸ್ ಅದ ಟೈಪ್, ಬ್ಯಾಕ್ಟೀರಿಯಲ್ ಡಿಸೀಸ್ ಐತಿ, ವೈರಲ್ ಡಿಸೀಸ್, ದೆನ್ ಪ್ರೋಟೋಝೋನ್ ಡಿಸೀಸಸ್, ಹೆಲ್ಮೆಂಥಸ್ ಡಿಸೀಸಸ್, ರಿಂಗ್ವರ್ಮ್ ಡಿಸೀಸಸ್. ತೀತಾ ಇವು ನಿಮ್ಗೆ ನಾ ಏನಪ್ಪ ಅಂತಂದಾಗ ಒಂದು ಬೋರ್ಡ್ ಮೇಲೆ ಅಥವಾ ಒಂದು ಚಾರ್ಟ್ ಹಾಕಿ ಕೊಡ್ತೀನಿ. ಆ ಚಾರ್ಟ್ ನೀವು ನೋಡಿರ್ತಂದ್ರೆ ಎಲ್ಲ ಥರದ್ದು ನಿಮ್ಗೆ ಏನು ಬರ್ತಾವಪ್ಪ ಅಂತಂದ್ರೆ ಕಾಸಿಟಿವ್ ಏಜೆಂಟ್, ಸಿಮ್ಟಮ್ಸ್ ಎಲ್ಲ ಬರ್ತಾವೆ. ನಾ ಫಸ್ಟ್ ಬ್ಯಾಕ್ಟೀರಿಯಲ್ ಡಿಸೀಸ್ ನಮಗೆ ನಮ್ಮ ಏನಪ್ಪ ಸಿಲೆಬಸ್ ಕೆರಡೆ ಯಾವುದವು, ವಾಟ್ ಆರ್ ದೋಸ್ ಟು, ಒನ್ ಈಸ್ ಟೈಫಾಯ್ಡ್, ಅನದರ್ ಒನ್ ಈಸ್ ನ್ಯೂಮೋನಿಯಾ. ಇದ್ರಾಗ ಏನೇನು ಕಲ್ಕೋತ ಹೋಗ್ತೀವಿ ನಾವು. ಫಸ್ಟ್ ಟೈಫಾಯ್ಡ್ ಕಾಸಿಟಿವ್ ಏಜೆಂಟ್ ಅಂದರೆ ಟೈಫಾಯ್ಡ್ ಎದರಿಂದ ಆಗ್ತೈತಿ. ನೇಮ್ ಆಫ್ ದ ಕಾಸಿಟಿವ್ ಏಜೆಂಟ್ ಫಾರ್ ಟೈಫಾಯ್ಡ್ ಈಸ್ ಸಲ್ಮೊನೆಲ್ಲಾ ಟೈಪಿ. ನೇಮ್ ಆಫ್ ದ ಕಾಸಿಟಿವ್ ಏಜೆಂಟ್ ಫಾರ್ ಟೈಫಾಯ್ಡ್ ಈಸ್ ಸಲ್ಮೊನೆಲ್ಲಾ ಟೈಪಿ. ವಾಟ್ ಇಟ್ ಈಸ್ ಗೋಯಿಂಗ್ ಟು ಡೂ ಅಂತಂದಾಗ ದಿಸ್ ಸಲ್ಮೊನೆಲ್ಲಾ ಟೈಪಿ ಒನ್ಸ್ ದ ಇನ್ಫೆಕ್ಷನ್ ಈಸ್ ಹ್ಯಾಪನ್, ಇನ್ಫೆಕ್ಷನ್ ಆಯ್ತಂದ್ರೆ ಇದೇನು ಮಾಡ್ತೈತಪ್ಪ ಅಂತಂದಾಗ ಫುಡ್ ಮತ್ತು ವಾಟರ್ ಥ್ರೂ ಸ್ಮಾಲ್ ಇಂಟೆಸ್ಟೈನ್ದ ಎಂಟರ್ ಆಗ್ತೈತಿ. ಅಂಡರ್ಸ್ಟುಡ್. ಆನಂತರ ಒನ್ಸ್ ಫುಡ್ ಮತ್ತು ವಾಟರ್ ಥ್ರೂ ಸ್ಮಾಲ್ ಇಂಟೆಸ್ಟೈನ್ ಎಂಟರ್ ಆಯ್ತಂದ್ರೆ ಸಿಮ್ಟಮ್ಸ್ ಏನೇನು ಕಾಣ್ಕೋತಾವ ತಂದಾಗ, ಸಿಮ್ಟಮ್ಸ್ ಅಂದ್ರೆ ಏನ ಲಕ್ಷಣಗಳು. ಟೈಫಾಯ್ಡ್ ಆಗ ಏನೇನು ಲಕ್ಷಣ ಕಾಣ್ತಾವು, ಹೈ ಫೀವರ್, ವೀಕ್ನೆಸ್, ಓಕೆ, ಸ್ಟಮಕ್ ಪೇನ್ ಆ್ಯಂಡ್ ಕಾನ್ಸ್ಟಿಪೇಷನ್. ನಿಮ್ಗೆ ಹೇಳಿದೆನ ಕಾನ್ಸ್ಟಿಪೇಷನ್ ಅಂತಂದಾಗ ಲಾಸ್ಟ್ ಇಯರ್ ಡೈಜೆಸ್ಟಿವ್ ಸಿಸ್ಟಮ್ದಾಗ ಹೋಗ್ರಿ, ಅಲ್ಲೇನಪ್ಪ ಅಂತಂದಾಗ ಡಿಸಾರ್ಡರ್ಸ್ ಆಫ್ ದ ಡೈಜೆಸ್ಟಿವ್ ಸಿಸ್ಟಮ್ದಾಗ ಕಾನ್ಸ್ಟಿಪೇಷನ್ ಹೇಳ್ಯಾರವ್ರು. ಇದು ನಿಮ್ಗೇನಪ್ಪ ಅಂತಂದಾಗ ಹೋಮ್ವರ್ಕ್ ಅಂದಾಗನ ಇದು ಯಾರಿಗೆ ತಿಳಿಯಂಗಿಲ್ಲ ಅವ್ರು ನೀವು ಕಾಲ್ ಮಾಡಿ ಕೇರಿ, ವಾಟ್ ಈಸ್ ಮೀನ್ ಬೈ ಕಾನ್ಸ್ಟಿಪೇಷನ್, ಐ ವಿಲ್ ಟೆಲ್ ಯು. ಅಂಡರ್ಸ್ಟುಡ್. ಬಿಫೋರ್ ದ್ಯಾಟ್ ಯು ಗೋ ಥ್ರೂ ದಿ ಫಸ್ಟ್ ಇಯರ್ ಬುಕ್ ಆ್ಯಂಡ್ ಫೈಂಡ್ ಔಟ್ ದಿ ವರ್ಡ್ ಕಾನ್ಸ್ಟಿಪೇಷನ್. ಎಸ್, ಲಾಸ್ಟ್ ಇಯರ್ ಐ ಟೋಲ್ಡ್ ಯು. ದೆನ್ ಹೆಡ್ಏಕ್ ಆ್ಯಂಡ್ ಲಾಸ್ ಆಫ್ ಅಪೆಟೈಟ್ ಅಂತಂದ್ರೆ ಏನ, ಹಸಿವು ಕಡಿಮೆ ಆಗೋದು, ಹೆಡ್ಏಕು, ಇವೆಲ್ಲ ಏನಪ್ಪ ಅಂತಂದಾಗ ಟೈಫಾಯ್ಡ್ ಲಕ್ಷಣಗಳು. ನೆಕ್ಸ್ಟ್ ಟೈಫಾಯ್ಡ್ ಸಿವಿಯರ್ನಾಗ ಬಂದಾಗ ಏನಾಕೈತಿ, ಸಿವಿಯರ್ ಅಂತಂದಾಗೇನ ಲಾಸ್ಟ್ ಸ್ಟೇಜ್ನಾಗ ಅಥವಾ ಬಹಳಷ್ಟು ಪ್ರಮಾಣದಾಗ ಇತ್ತಂದ್ರೆ ದ್ಯಾಟ್ ವಾಟ್ ಇಟ್ ಈಸ್ ಗೋಯಿಂಗ್ ಟು ಗೋ ಏನಪ್ಪ ಅಂತಂದಾಗ ಅದರದಿಂದ ಏನಾಗ್ತೈತಿ ಅಂದ್ರೆ ಇಂಟೆಸ್ಟೈನಲ್ ಪ್ರೊಪೋರೇಷನ್ ಅಂತಂದಾಗೇನು ಈ ನಮ್ಮ ಇಂಟೆಸ್ಟೈನ್ ಮೇಲೆ ಏನಾಗ್ತಾವೆ, ಸ್ಮಾಲ್ ಹೋಲ್ಸ್ ಹಾಕಿಡ್ತಾವೆ, ಪೋರ್ಸ್ ಆಗ್ತಾವೆ. ಪೋರ್ಸ್ ಅಂತಂದಾಗ ಇವಾಗ ಸ್ಟಡಿನೇ ಪೋರಿಫೆರೆನ್ಸ್, ಆ ಪೋರಿಫೆರೆನ್ಸ್ದಾಗ ನಾ ಸ್ಪಾಂಜಸ್ ಹೇಳಿದ್ದೆ, ಅದ್ರ ಮೇಲೆ ಪೋರ್ಸ್ ಇರ್ತಾವಲ್ಲ, ಆ ರೀತಿ ಪೋರ್ಸ್ ಇಲ್ಲಿ ಏನಾಗ್ತಾವೆ ಇಂಟೆಸ್ಟೈನ್ ಮೇಲೆ ಆಗ್ತಾವೆ, and that cause the death in a severe cases. Typhoid fever is diagnosed by, now how we are going to diagnose ಅಥವಾ ಟೈಫಾಯ್ಡ್ ಫೀವರ್ ಹೆಂಗೆ ಕಂಡು ಹಿಡಿಯೋದಪ್ಪ ಅಂತಂದಾಗ with the help of Widal test. Now ಇದಕ್ಕೆ ಯಾರು ಕ್ವಶನ್, Widal test is used for diagnose the typhoid ಅಥವಾ typhoid is diagnosed by the Widal test. This is very important, even ನೀವು ನೆನಪಿಟ್ಕೋರಿ. What is that? Widal test is used for the diagnose the typhoid ಅಥವಾ typhoid is diagnosed by the Widal test. Now ಈ ಒಂದು ಟೈಫಾಯ್ಡ್ ಹೆಂಗೆ ಟ್ರಾನ್ಸ್ಫರ್ ಆಯ್ತಂದಾಗ ಮೇರಿ ಮೆಲೋನ್ ಅಂತ ಒಬ್ಬ ಮಹಿಳೆ ಇದ್ದಳು, ಆಕೆದು ನಿಕ್ ನೇಮ್ ಏನಪ್ಪ ಅಂತಂದಾಗ ಟೈಫಾಯ್ಡ್ ಮೇರಿ. ಆ್ಯಂಡ್ ಸಿ ವಾಸ್ ಎ ಕುಕ್ ಬೈ ದ ಪ್ರೊಫೆಷನ್. ಅವಳು ಏನಿದ್ರಪ್ಪ ಅಂತಂದಾಗ ಕುಕ್ ಇದ್ದಳು, ಅಡುಗೆ ಮಾಡ್ತಿದ್ದಳು ಅವಳು. ಆನಂತರ ಸಿ ವಾಸ್ ಅ ಟೈಫಾಯ್ಡ್ ಕ್ಯಾರಿಯರ್, ಆಕೆಗೆ ಟೈಫಾಯ್ಡ್ ಆಗಿತ್ತು. ಆ್ಯಂಡ್ ಹೂ ಕಂಟಿನ್ಯೂಡ್ ಟು ಸ್ಪ್ರೆಡ್ ಸೆವರಲ್ ಇಯರ್ಸ್. ಆಕೇನು ಮಾಡ್ತಿಳು, ಅಡುಗೆ ಮಾಡ್ಕೋತಾ ಅಡುಗೆ ಎಲ್ಲರೂ ಏನು ಸರ್ವ್ ಮಾಡ್ತಿದ್ದಳ, ಅಲ್ಲಿಂದ ಆ ಅಡುಗೆ ಕಂಟಾಮಿನೇಟ್ ಆಗಿ ಒಬ್ಬರಿಂದ ಒಬ್ರು ಅದು ಹರಡ್ಕೋತ ಹೋಯ್ತು. ಹಾಗಾಗಿ ಆ ಟೈಫಾಯ್ಡ್ನ ಯಾರು ಹರಡಿಸಿದ್ರು, ಮೇರಿ ಮೆಲೋನ್. ಹಾಗಾಗಿ ಆಕೆ ಏನಂತ ನೇಮ್ ಕರೆದ್ರು, ಟೈಫಾಯ್ಡ್ ಮೇರಿ. ಅಂಡರ್ಸ್ಟುಡ್. ಇಲ್ಲೆಲ್ಲ ಬರೆದೈತೆ ನೋಡ್ರಿ. ಟೈಫಾಯ್ಡ್ ಮೇರಿ, ಸಿ ವಾಸ್ ಎ ಕುಕ್ by the profession and was typhoid carrier who continued to spread the several years through the food she prepared. Understood. This is about what typhoid. ಈಗ ರೈಟ್ ಎ ನೋಟ್ ಆನ್ ಟೈಫಾಯ್ಡ್ ಬರ್ತಂದ್ರೆ ಕಾಸಿಟಿವ್ ಏಜೆಂಟ್ ಬರೀಬೇಕು, ನೀವು ಅದನ್ನು ಸಿಮ್ಟಮ್ಸ್ ಬರೀಬೇಕು, ದೆನ್ ಸಿವಿಯರ್ ಕೇಸ್ನಾಗ ಏನಾಗ್ತದೆ ಬರೀಬೇಕು, ಹೌ ಯು ಆರ್ ಗೋಯಿಂಗ್ ಟು ಡಯಾಗ್ನೋಸ್ ದಿ ಟೈಫಾಯ್ಡ್ ವಿತ್ ದ ಹೆಲ್ಪ್ ಆಫ್ ವೈಡಲ್ ಟೆಸ್ಟ್, ಆ್ಯಂಡ್ ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಟ್ರಾನ್ಸ್ಮಿಷನ್ ಆಫ್ ಟೈಫಾಯ್ಡ್ ಅಂತಂದಾಗ ಮೇರಿ ಮೆಲಾನ್. ಇವೆಲ್ಲ ಬರ್ತವೆ. ಓಕೆ, ದಿಸ್ ಈಸ್ ದಿ ಫಸ್ಟ್ ಡಿಸೀಸ್ ಆಫ್ ವಿ ಆರ್ ಸ್ಟಡಿಡ್ ಇನ್ ಎ ಬ್ಯಾಕ್ಟೀರಿಯಲ್ ಡಿಸೀಸ್ ನೇಮ್ ಆಸ್ ಎ typhoid. Understood. Now we are going to start with the next disease, that is pneumonia.